ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಟೈಮ್ ಆಲ್ರೆಡಿ 11 ಗಂಟೆ ಆಗೋಗಿದೆ. ಇವತ್ತು ಲೇಟಾಗಿ ಎದ್ದಿದ್ದೀನಿ. ಬೆಂಗಳೂರಲ್ಲಿ ಎದ್ದಂಗೆ 9:30 ಏನೋ ಎಚ್ಚರನೇ ಆಗಿಲ್ಲ. ಇವತ್ತು ನಾವು ಅಪ್ಪ ಅಮ್ಮನೂ ಜಾಸ್ತಿ ಗಲಾಟೆ ಮಾಡಿಲ್ಲ ಬೆಳಗ್ಗೆ ಇದ್ದಾಗ. ಯಾಕಮ್ಮ? ಇವತ್ತು ಸ್ಯಾಟರ್ಡೆ ನಮ್ಮ ಮನೆ ವಾರ ಫುಲ್ ಬ್ಯುಸಿ ಇರ್ತಾರೆ ಇಬ್ರು. ಎದ್ದ ತಕ್ಷಣ ನಮ್ಮಮ್ಮ ಮನೆ ಕ್ಲೀನಿಂಗ್ ಅಲ್ಲಿ, ನಮ್ಮಪ್ಪ ಪೂಜಾ ರೂಮ್ ಕ್ಲೀನಿಂಗ್ ಅಲ್ಲಿ. ಪೂಜೆ ಎಲ್ಲ ಮುಗಿಸಿ ಆಗೋಗಿದೆ. ವಾರದ ಪೂಜೆ ದೀಪ ಎಲ್ಲ ಹಚ್ಚಿ ಎಲ್ಲ ಆಯಿತು. ನಮ್ಮಮ್ಮ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ತಿಂಡಿಗೆ ಅಂತ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನನಗೆ ಮೊನ್ನೆ ಗಿಣ್ಣು ಮಾಡಿದ್ರು. ಒಂದೇ ಒಂದು ಟೈಮ್ ತಿಂದಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನನಗೆ ಬೇಕು ಅನ್ನಿಸ್ತಾ ಇತ್ತು, ಇರಲಿಲ್ಲ. ಮತ್ತೆ ತಂಗ್ಳು ಗಿಣ್ಣು ಕೊಡಲ್ಲ ಅಂದ್ರು ಅಮ್ಮ. ಅದಕ್ಕೆ ಇವತ್ತು ಮಾಡ್ಕೊಡ್ತಿದ್ದಾರೆ. ಯಾಕಂದ್ರೆ ಇವತ್ತು ನಾನು ಬೆಂಗಳೂರಿಗೆ ಹೊರಡೋ ಪ್ಲಾನ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಅನ್ಕೊಂಡಿದ್ದು ನಾನು ಒಂದು 2 ವೀಕ್ಸ್ ತನಕ ಇರೋಣ ಅನ್ಕೊಂಡು. ಆದ್ರೆ ಮನು ದಿನ ಕೇಳ್ತಾರೆ ಯಾವಾಗ ಬರ್ತೀಯಾ ಅಂತ. ನನ್ಗವ್ರು ಒಬ್ಬರೇ ಇದಾರಲ್ಲ, ಅಲ್ಲಿ ಊಟಕ್ಕೆಲ್ಲ ತೊಂದರೆ ಆಗತ್ತೆ ಅನ್ಕೊಂಡು ಸರಿ ಹೊರಡೋಣ ಅಂದ್ಬಿಟ್ಟು ಇವತ್ತು ಓಡ್ತಾ ಇದ್ದೀನಿ. ಸ್ಯಾಟರ್ಡೆ, ನಾಳೆ ಹೋಗ್ಬೋದಿತ್ತು ಸಂಡೇ, ಬಟ್ ನಾಳೆ ಬಸ್ಗಳೆಲ್ಲ ರಶ್ ಇರುತ್ತೆ. ನಾನು ಮನುನ ಕರೆಸ್ಕೊಂತ ಇಲ್ಲ, ಅನ್ನೆಸೆಸರಿ. ಸುಮ್ಮನೆ ಅವ್ರು ಒಬ್ಬರೇ ಆ ಕಡೆಯಿಂದ ಬಂದು ನನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಹೋಗೋದಕ್ಕಿಂತ ಆರಾಮಾಗಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ಅದಕ್ಕೆ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಲ್ಯಾಪ್ಟಾಪ್ ಎಲ್ಲ ಪ್ಯಾಕ್ ಮಾಡಾಯ್ತು. ಮೊಬೈಲ್ ಚಾರ್ಜ್ ಹಾಕಿದ್ದೀನಿ, ಚಾರ್ಜ್ ಆಗಲಿ ಅಂತ. ಆಮೇಲೆ ನೋಡ್ಕೊಂಡ್ರೆ ಲ್ಯಾಪ್ಟಾಪ್ ಚಾರ್ಜರ್ ಎತ್ತಿಡೋಣ ಅನ್ನೋ ಅಷ್ಟರಲ್ಲಿ ಇದು ಹೆಡ್ಫೋನ್ದು ಚಾರ್ಜ್ ಖಾಲಿ ಆಗಿತ್ತು. ಅದನ್ನ ಚಾರ್ಜ್ಗೆ ಹಾಕಿದ್ದೀನಿ. ನಾನು ಲ್ಯಾಪ್ಟಾಪ್ ಹಾಕಿದ್ರೆ ಬ್ರಿಕ್ ಇರತ್ತಲ್ಲ, ಸೊ ಬೇಗ ಚಾರ್ಜ್ ಆಗತ್ತೆ ಅನ್ಕೊಂಡು ಅದರಲ್ಲೇ ಹಾಕಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ರೆ ಸಾಕು ಅಂತ. ಇವಾಗ ಇನ್ನೇನಿಲ್ಲ, ಕುತ್ಕೊಂಡು ಟಿವಿ ನೋಡ್ತಾ ಇದೆ. ನ್ಯೂಸು ಅಪರೂಪಕ್ಕೆ ನ್ಯೂಸ್ ನೋಡ್ತಾ ಇದ್ದೀನಿ ನಾನು. ಇಲ್ಲಾಂದ್ರೆ ಟಿವಿ ಎಲ್ಲ ಇಂಟ್ರೆಸ್ಟೇ ಇಲ್ಲ. ಸೊ ಒಂದು 12 ಗಂಟೆಗೆ ಹೊರಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಆಗಲ್ಲ ಅಂತ ಅನ್ಕೊಂತೀನಿ. ಆಗ್ಬೋದು 1-2 ಗಂಟೆ. ನಾವು ಅಪ್ಪನೂ ಬೇರೆ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋ ತನಕ ಹೊರಡಕ್ಕಾಗಲ್ಲ ಅಲ್ಲ. ಆರಾಮಾಗಿ ಅಲ್ಲಿ ತನಕ ಗಿಣ್ಣು ತಿನ್ಕೊಂಡು ರೆಸ್ಟ್ ಮಾಡ್ತಾ ಇರೋದು. ಆಮೇಲೆ ರೆಡಿಯಾಗಿ ಹೊರಡೋಣ ಅಂತ. ಯಾಕೋ ಬೆಳಗ್ಗೆ ಎದ್ದಾಗ್ಲಿಂದ ತಲೆ ಫುಲ್ಲು ನೋವ್ತಾ ಇದೆ. ಅಂದರೆ 3 ಡೇಸಿಂದ ಬಿಸಿಲಿರ್ಲಿಲ್ವಲ್ಲ, ಅದಕ್ಕೋ ಏನೋ ಶೀತದ ಥರ ಹಿಡ್ಕೊಂಡಂಗೆ ಆಗಿದೆ. ಅದನ್ನೇ ನಾವು ಅಮ್ಮ ಒಂದು ಹೇಳ್ತಾರೆ, ನೋಡು ತಲೆನೋವು ಬಂದಿದೆ ನಿನಗೆ, ಉಳ್ಕೋ ಇನ್ನು 2-3 ಡೇಸು. ಬಟ್ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ. ಫುಲ್ ಪಳ ಅಂತ ಇದೆ. ಅಯ್ಯೋ, ನಾನು ಊರಿಗೆ ಬಂದಾಗ್ಲಿಂದನೂ ಅಷ್ಟು ಬಿಸಿಲೇ ನೋಡಲಿಲ್ಲ ಬಿಡಿ. 3 ಡೇಸಿಂದ ಅಂತೂ ಲಿಟ್ರಲಿ ಇಡೀ ದಿನ ಬೆಳಗಿನ ಜಾವ 6 ಗಂಟೆ ಇರೋದಂಗೆ ಇರೋದು. ಜಿಡಿ ಮಳೆ. ಇವತ್ತಂತೂ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ನೋಡೋಣ, ನಾನೇನಾದ್ರು ಬೆಂಗಳೂರಿಗೆ ಹೊಡೋಷ್ಟಲ್ಲಿ ಸೋಲಾರಲ್ಲಿ ಚೆನ್ನಾಗಿ ನೀರು ಕಾಯಿದ್ರೆ ಸ್ನಾನ ಮಾಡ್ಕೊಂಡು ಹೊರಡೋದು. ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಸೌದೆ ಒಲೆಗೆ ಬೆಂಕಿ ಹಾಕಿಸ್ಕೊಂಡು ನೀರು ಕಾಯಿಸ್ಕೊಂಡು ಮಾಡ್ಕೊಳ್ಳೋದು. ಅದರಲ್ಲಿ ಏನು ಒಂದು 15-20 ಮಿನಿಟ್ಸ್ಗೆಲ್ಲ ನೀರು ಕಾಯ್ದು ಬಿಡುತ್ತೆ. ಸೊ ತಿಂಡಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಈಗ ನಮ್ಮಮ್ಮ ತಿಂಡಿ ಮಾಡಿದ ತಕ್ಷಣ ತಿನ್ನಬೇಕು. ಟೇಸ್ಟ್ ಆಗ್ತಾ ಇದೆ. 11 o'clock ಆಗೋಗಿದೆಯಲ್ಲ. ಟೈಮು 10:15 ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ, 8:30ಗೆ. ಈಗ ತಿಂಡಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಯಾರೋ ಮನೆದು ಗೇಟ್ ನಾವು ಫುಲ್ ಓಪನ್ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ. ಮೋಸ್ಟ್ಲಿ ಓನರ್ ಇರಬೇಕು. ಅವ್ರು ಕಾರ್ ತೆಗ್ದಿರ್ತಾರವ ಕೆಲ್ಸಕ್ಕೆ ಹೋಗೋದಕ್ಕೆ. ಸೊ ಎನಿವೇಸ್ ಏನಿಲ್ಲ, ಈಗ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನಂದ್ರೆ ನಿನ್ನೆ ಮಂಜು ಸುಮಾರು ವಿಡಿಯೋ ಕಳ್ಸಿದ್ಲು. ಅದನ್ನ ಡೌನ್ಲೋಡ್ ಮಾಡಿ ವಿಡಿಯೋನ ಎಡಿಟ್ ಮಾಡೋದ್ರೊಳಗೆ 11:30 ಆಗೋಯ್ತು. ಫುಲ್ ಕಂಪ್ಲೀಟ್ ಆಗಿ ಎಡಿಟ್ ಆಗಿಲ್ಲ, ಅರ್ಧಂಬರ್ಧ ಎಡಿಟ್ ಆಗಿದೆ. ಈಗ ನಾನು ಹೋಗಿ ತಿಂಡಿ ತಿನ್ಕೊ ಬಂದು 10:15 ಟೈಮು. 11:30-12 ಗಂಟೆ ಅಷ್ಟೊತ್ತಿನಲ್ಲಿ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿ 1 ಗಂಟೆ ಅಷ್ಟರಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಮಂಜು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಆಲ್ರೆಡಿ ಅವಳು ಇವತ್ತಿನ ವಿಡಿಯೋನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ರೆಕಾರ್ಡ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಇವಳು ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡ್ಬಿಡ್ಬೇಕು. ಅದಕ್ಕಿಂತ ಮುಂಚೆ ಹೋಟೆಲ್ ಹುಡುಕ್ಬೇಕು, ಯಾವ ಹೋಟೆಲ್ಗೆ ಹೋಗ್ಬೇಕು ಅನ್ನೋದು ಡಿಸೈಡ್ ಮಾಡಬೇಕು. ಬ್ಯಾಂಗ್ಳೂರ್ ಕ್ಲೈಮೇಟ್ ಹಿಂಗ್ ಸಡನ್ ಆಗಿ ಚೇಂಜ್ ಆಗೋಗಿದೆ. ಫುಲ್ ನೆನ್ನೆ ಬಿಸಿಲಿತ್ತು, ಇವತ್ತು ನೋಡಿದ್ರೆ ಮಳೆ ಬೀಳ್ತಾ ಇದೆ. ಎಲ್ಲ ಕತ್ಲೆ ಕಾಣಿಸ್ತಾ ಇದೆ. ಏನು ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಬೆಂಗಳೂರು ಡಿಸೆಂಬರ್ ನಲ್ಲಿ ಮಳೆ ಬರ್ತಾ ಇದೆ. ಇನ್ನೇನು ಆಲ್ಮೋಸ್ಟ್ ಮಿಡ್ ಆಫ್ ಡಿಸೆಂಬರ್ ಆಗೋಗಿದೆ, ಮಳೆ ಬೀಳ್ತಾನೆ ಇದೆ ಇನ್ನು ಈ ವರ್ಷ. ಅಂದ್ರೆ 25 ನಲ್ಲಿ ಹೆವಿ ಬಿಸಿಲಿರತ್ತೆ ನೋಡಿ. ಟೆನ್ 10:40 ಟೈಮು. ತಿಂಡಿ ತಿನ್ಕೊಂಡು ಬಂದೆ ಹೋಟ್ಲಲ್ಲಿ. ಅದು ಯಾವ್ದೋ ಉಡುಪಿ ಭವನ ಅಂತ ಹೊಸದಾಗಿ ಓಪನ್ ಆಗಿದೆ. ತೀರಾ ದೊಡ್ಡ ಹೋಟೆಲ್. ಅದಕ್ಕಿಂತ ಮುಂಚೆ ಕಾಫಿಗೆ ಹಾಲು ಬಿಸಿ ಇಟ್ಬಿಟ್ಟಿದ್ದೀನಿ. ತೀರಾ ದೊಡ್ಡ ಹೋಟೆಲ್. ಆಕ್ಚುಲಿ ಅಲ್ಲಿಂದ ಇನ್ನೊಂದು 1-1.5 ಕಿಲೋಮೀಟರ್ ಹೋದ್ರೆ ಇನ್ನೊಂದು ಹೋಟೆಲ್ ಇದೆ. ಅಲ್ಲಿ ತಿಂಡಿ ಊಟ ಎಲ್ಲ ಅಂದ್ರೆ ಎನಿ ಐಟಮ್ ನಾವು ತಗೊಂಡ್ರು ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ನೆನ್ನೆ ಒಂದ್ಸರಿ ತಿಂದೆ. ಆಕ್ಚುಲಿ ಇದಕ್ಕಿಂತ ಮುಂಚೆ 1-2 ಸರಿ ತಿಂದಿದ್ದು. ಅವಾಗ್ಲೂ ನನಗೆ ಇಷ್ಟ ಆಗಿರ್ಲಿಲ್ಲ. ನೆನ್ನೆ ತಿಂದೆ, ನೆನ್ನೆನೂ ಇಷ್ಟ ಆಗ್ಲಿಲ್ಲ. ಇವತ್ತು ಮಸಾಲೆ ದೋಸೆ ಆರ್ಡರ್ ಮಾಡಿದ್ರೆ ಹುಳಿ ಅಂದ್ರೆ ಹುಳಿ. ಮೋಸ್ಟ್ ಪ್ರಾಬಬ್ಲಿ
ನೆನ್ನೆದಿರತ್ತೆ ಬ್ಯಾಟ್ರಿ ಇಲ್ಲ ಮೊನ್ನೆದಿರತ್ತೆ ಬ್ಯಾಟ್ರಿ. ಫ್ರೆಶ್ ಬ್ಯಾಟರ್ ಅಂತೂ ಅಲ್ವೇ ಅಲ್ಲ ಅದು. ನನ್ ಮುಂದೆ ಒಬ್ಬ ಕೂತಿದ್ದ, ಅವ್ನು ವಿಡಿಯೋ ಮಾಡೋಣ ಹಂಗಂಟಪ್ಪ ಆದ್ರೆ ಆ ಮನುಷ್ಯ ನನ್ನೇ ನೋಡ್ತಿದ್ದ, ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಬಟ್ ಅವ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಿದ್ದ, ಒಂದೊಂದು ಬೈಟ್ ತಿನ್ಬೇಕಾದ್ರೂ ಅಷ್ಟು ಹುಳಿ ಇದೆ. ಅದ ಹೆಂಗೆ ಹೋಟೆಲ್ನವ್ರು ಇಷ್ಟು ಜನಗಳು ಗೊತ್ತಾಗಲ್ಲ ಅಂತ ಇದ್ ಮಾಡ್ತಾರೆ, ಅಥವಾ ಜನಗಳು ಕ್ವಶನ್ ಮಾಡೋಲ್ವಾ ಅನ್ನೋದೊಂದು ಡೌಟ್ ಬರುತ್ತೆ. ಈಗ ನೋಡಿ ನನ್ಗೆ ಗೊತ್ತಾಯ್ತು, ನನಗೂ ಕ್ವಶನ್ ಮಾಡಕ್ಕೆ ಹಿಂದೆ ಮುಂದೆ ನೋಡಿದೆ. ಕ್ವಶನ್ ಮಾಡ್ಬೇಕು, ಆ ಧೈರ್ಯ ಬರ್ಬೇಕು ಮನುಷ್ಯರಿಗೆ, ಅವಾಗ್ಲೇ ಅದು ಒಂದು ಕ್ವಶನ್ ಮಾಡಿದಾಗ ಅವ್ರಿಗೂ ಭಯ ಬರುತ್ತೆ. ನಾವು ಕ್ವಶನ್ ಮಾಡಲ್ವಲ್ಲ, ಅದೇ ಒಂದಿದು ನನಗೆ ಒಂಥರ ನಾಚಿಕೆ ಕೇಳೋದಕ್ಕೆ, ಭಯ ಅಲ್ಲ ನಾಚಿಕೆ ಒಂಥರ ಹೆಂಗೋ ಏನೋ ಅಂತ. ಎನಿವೇಸ್ ನಮ್ಗೆ ಸಿಗೋ ಅಂತದ್ದು ಈಗ ಮಂಜು ಇಲ್ದೋರ ಟೈಮ್ನಲ್ಲಿ ಏಕೈಕ ಪದಾರ್ಥ ಚೆನ್ನಾಗಿರೋದಂದ್ರೆ ಕಾಫಿ ಒಂದೇ. ಯಾಕಂದ್ರೆ ಅದನ್ನ ನಾವೇ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿದೆ. ಇನ್ನು ಯಾವುದೇ ಹೋಟೆಲ್ಗೆ ಹೋದ್ರೂ ಊಟ ನನಗೆ ಸರಿ ಹೋಗ್ತಾ ಇಲ್ಲ. ಸೊ ಆದಷ್ಟು ಬೇಗ ನಾನೇ ಕುಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ಆಚೆ ಹೋಗೋಣ ಅಂದ್ರೆ ಫುಲ್ ಮಳೆ ನೋಡಿ ಹೆಂಗ್ ನಂದೋಗಿದೆ ಇದು. ಇದ್ರ ಮೇಲೆ ಜಾಕೆಟ್ ಹಾಕಿದ್ನ ಅದು ಬಿಚ್ಕೊಂಡಿತ್ತು ಹಿಂಗೆ, ಅಷ್ಟು ಇಷ್ಟು ಮಾತ್ರ ನಂದೋಗಿದೆ. ರೆಡಿ ಆಗಿದ್ದಾಯ್ತು. ಟೈಮ್ ಇವಾಗ 1:30, 12:30ಗೆಲ್ಲ ಹೊರಡೋಣ ಅನ್ಕೊಂಡಿದ್ದೆ. ಸ್ವಲ್ಪ ಲೇಟ್ ಆಯ್ತು. ಬೆಳಗ್ಗೆ ಅಮ್ಮ ಸ್ವೀಟ್ ಮಾಡಿಕೊಟ್ಟಿದ್ರಲ್ಲ ಬ್ರೇಕ್ಫಾಸ್ಟ್ಗೆ, ಇವಾಗ ಲಂಚ್ ಮುಗಿಸ್ಕೊಂಡೆ ಹೋಗು ಅಂತ ರೊಟ್ಟಿ ಹಾಕ್ತಾ ಇದ್ದಾರೆ. ರೊಟ್ಟಿ ಬೆಂಡೆಕಾಯಿ ಗ್ರೇವಿ ಮಾಡ್ತಾರೆ, ಪಲ್ಯ ಅಲ್ಲ ಗೊಜ್ಜು ಥರ. ಯಾಕೈಲ್ಲ ಸೊ ಇವಾಗ ಇದನ್ನ ತಿನ್ಕೊಂಡು ಹೊರಡೋದು. ಬಟ್ ಇದು ನನ್ಗಲ್ಲ, ನಮ್ಮ ಅಕ್ಕಂಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸುಡತ್ತೆ. ಸೊ ಅಷ್ಟೇ, ಇನ್ನೇನಿಲ್ಲ, ತಿನ್ಕೊಂಡು ಹೊರಡೋದು. ನಮ್ಮಪ್ಪ ಒಂದು ರೌಂಡ್ ನಿದ್ದೆ ಮಾಡ್ತಾ ಅವ್ರೆ, ಮಲ್ಕೊಂಡವ್ರೆ. ಅವ್ರನ್ನ ಎದ್ದೇಳಿಸ್ಕೊಂಡು ಹೋಗ್ಬೇಕು. ಆಯ್ತಮ್ಮ ನನಗೆ ನೋಡಿ ಮೂಕಮೂರ್ತಿ ಅಂತ ಫೋನ್ ಬರ್ತೀನಿ. ಸೊ ಇವಾಗ ಹೊರಟಿದ್ದೀನಿ ಬೆಂಗಳೂರಿಗೆ. ಎಲ್ಲ ರೆಡಿಯಾಗಿ, ಬ್ಯಾಗ್ಗಳೆಲ್ಲ ರೆಡಿ ಆಯ್ತು. ಎರಡೆರಡು ಬ್ಯಾಗ್ ಆಗೋಗಿದೆ. ಒಂದು ಲ್ಯಾಪ್ಟಾಪ್ ಬ್ಯಾಗು, ಒಂದು ಬಟ್ಟೆ ಬ್ಯಾಗು, ಒಂದು ಹ್ಯಾಂಡ್ ಬ್ಯಾಗು. ಬಟ್ಟೆ ಬ್ಯಾಗಲ್ಲಿ ಏನಿಲ್ಲ, ಖಾಲಿ ಇದೆ ಎಲ್ಲ. ಒಂದ್ರೊಳಗೆ ಒಂದು ಹಾಕಿದ್ರೆ ಅದು ಇನ್ನೂ ಒಂದಿಷ್ಟು ದಪ್ಪ ಆಗತ್ತಲ್ಲ ಅಂತ ಸಪ್ರೇಟೇ ಇಟ್ಕೊಂಡು ಹೊರಟೆ. ಬನ್ನಿ. ಇಲ್ಲ ಇದ್ರಲ್ಲಿ ಇದೈತೆ, ಅದೇನು ಚಾಪಿಂಗ್ ಬೋರ್ಡ್ ಏನೋ ಕೊಟ್ಟಲ್ಲ. ಖಾಲಿ ಬ್ಯಾಗ್ ಇಟ್ಬಿಟ್ಟು ಅದ್ಯಾಕೆ ಸುಮ್ಮನೆ ತಗೊಂಡಿದ್ದೆ? ಬ್ಯಾಗ್ ಬೇಕು. ದೇವಸ್ಥಾನಕ್ಕೆ ಹೋಗಿ ಬರ್ತೀಯಲ್ಲ, ಬ್ಯಾಗ್ ಬೇಕಮ್ಮ, ಅಲ್ಲಿ ಓಡಾಡಕ್ಕೆಲ್ಲ. ಆಯ್ತು, ಈಗ ಅದು ತಗೊಂತೀನಿ ಬನ್ನಿ, ನಾನು ಓಡೋಣ. ಬರ್ಲಾ? ಸರಿ, ಬಾಯ್. 2000 years later. ಬ್ಯಾಗಲ್ಲಿ ಹುಡುಕ್ಬೇಕು. ಇವಾಗ ಜಸ್ಟ್ ಬಂದ್ವಿ. ಅಬ್ಬಾ ಏನು ರಶ್ಶು. ಇವತ್ತು ಸಾಟರ್ಡೆ, ಬಸ್ ರಶ್ ಇರಲ್ಲ ಅನ್ಕೊಂಡು ಹೊರಟ್ರೆ ಇವತ್ತು ರಶ್ ಇರಬೇಕಾ ಬಸ್ಸು. ಪಾಪ ಇಲ್ಲಿ ನೋಡಿ, ಕೈಯಲ್ಲೊಂದು ಹೆಗ್ಲಲ್ಲೊಂದು ಎಲ್ಲ ಬ್ಯಾಗಲ್ಲಿ ನೇತಾಕ್ಬಿಟ್ಟಿದ್ದೀನಿ. ಕೈ ಎತ್ತಕ್ಕೆ ಆಗ್ತಾ ಇಲ್ಲ, ಅಷ್ಟು ವೆಯ್ಟ್ ಇದೆ. ಓ ಇಲ್ಲೇ ಐತ ಗಾಡಿ. ಹೆಲ್ಮೆಟ್ ತಂದ ನನಗೆ. ನಂಗೆ ಗೊತ್ತಿತ್ತು ನೀನು ಕೆಲಸ ಮಾಡ್ತೀಯ ಅಂತ. ಸುಳ್ಳ ತಂದೆ ಇಲ್ವಾ? ಈಗ ಹೆಂಗೆ ಅದು? ನಂತೂ ಸಾಹೇಬ್ರು ಹೆಲ್ಮೆಟ್ ಮಾರ್ಕ್ ಬಂದಿದ್ದಾರೆ ನನಗೆ. ಏನು ಗೊತ್ತಾ, ಊರಿಂದ ಬಂದು ಒಬ್ರನ್ನೊಬ್ರು ಮೀಟ್ ಮಾಡಿದ್ದೇ ತಡ. ಒಬ್ರನ್ನೊಬ್ರು ನೋಡ್ಕೊಂಡಿದ್ದು ಖುಷಿಗೆ ಎಲ್ಲಾನು ಮರ್ತೋಗ್ಬಿಡ್ತು. 1 ವೀಕ್ ಆಗಿತ್ತು ಲಿಟ್ರಲಿ. ನೋಡಿ, ಲಾಸ್ಟ್ ಮಂಡೇ ಅವ್ರು ನನ್ನನ್ನು ಊರಿಗೆ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದು. ಇನ್ನೊಂದು ಡೇ ಕಳೆದಿದ್ರೆ ಇನ್ನೊಂದು ವೀಕು. ಬಂದು ಕಷ್ಟ ಸುಖ ಎಲ್ಲಾನು ಫುಲ್ಲು 1 ವೀಕ್ ಸ್ಟೋರಿಗಳೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇವಾಗ ಜಸ್ಟ್ ಹೊರಗಡೆ ಹೋಗಿ ಒಂದು ರೌಂಡ್ ಸುತ್ತಾಕೊಂಡು ಫುಡ್ ತಗೊಂಡು ಬಂದ್ವಿ. ಯಾಕೆಂದ್ರೆ ಊರಿಂದ ಬಂದಿದ್ದೀನಿ ಅಲ್ವಾ. ಪಾಪ 1 ವೀಕಿಂದ ನಾನ್ ವೆಜ್ ಇಲ್ಲ ಸರಿಯಾಗಿ. ಅದಕ್ಕೇನೆ ಅವರಿಗೆ ಚಿಕನ್ ತಗೊಂಡು ಬಂದೆ. ಮನೇಲೆ ಮಾಡ್ಕೊಡ್ತೀನಿ ನಾನೇ ಅಂತ ಒಂದು 1/2 ಕಿಲೋ. ಇವಾಗ ಹೋಗಿ ಚಿಕನ್ ಡ್ರೈ ಮಾಡಿ ಕೊಡಬೇಕು. ಈಗಿತ್ತು, ಇನ್ನೇನಿಲ್ಲ. ಇವತ್ತೇನು ನಾನು ಜಾಸ್ತಿ ಮಾಡೇ ಇಲ್ಲ ಮನ್ನು ಅಲ್ವಾ. ಸಾಹೇಬ್ರು ನೆನ್ನೆ ವಿಡಿಯೋನೇ ಎಡಿಟ್ ಮಾಡಿಲ್ಲ. ಸೊ ಇವತ್ತು ಬ್ರೇಕ್ ತಗೋಬಿಟ್ಟು, ನಾನು ಊರಿಂದ ಬರ್ತಾ ಇದ್ದೀನಿ ಅನ್ನೋ ಖುಷಿಗೆ ಬ್ರೇಕ್ ತಗೋಬಿಟ್ಟವ್ರೆ ಅಂತ ನಾನು ಹೇಳ್ಬೇಕಷ್ಟೆ. ಯಾರು ಹೇಳ್ತಾರೆ? ಪಕ್ಕದ ಮನೆಯವ್ರು ಇಲ್ಲ ತಾನೆ, ನೀವೇ ಹೇಳ್ಬೇಕು. ಬಿಟ್ರೆ ನಾನು ಹೇಳ್ಬೇಕು. ಮಿಸ್ ಮಾಡ್ಕೊಂಡ ಮನು ಹೇಳು. ಚಾನ್ಸೇ ಇಲ್ಲ. ನಿಜ ಹೇಳು. ಹಾಗಂತ ನಾನೇನು ಬ್ಲ್ಯಾಕ್ ಮೇಲ್ ಮಾಡಿ ಕೇಳ್ತಾ ಇಲ್ಲಪ್ಪ. ಹೇಳು ಅಂತ ಕರೆಕ್ಟಾಗಿ ಹೇಳು. ದಿನಾ ತಲೆ ತಿನ್ನೋರು ಅಂದರೆ ಅನ್ಕೊಂಡಿದ್ದೆ 2 ವೀಕ್ಸ್ ಇರಬೇಕು ಅಂದ್ಕೊಂಡು ನಾನು ಸ್ಟೇ ಬ್ಯಾಕ್ ಆಗಿದ್ದು. ದಿನ ಮಂಜು ಯಾವಾಗ ಬತ್ತೆ. ಆಮೇಲೆ ನನಗೆ ಬೇಜಾರಾಯಿತು. ಅಯ್ಯೋ ಒಬ್ಬರೇ ಇದ್ದಾರಲ್ವಾ, ಊಟಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ. ಇನ್ನು ನಾನು ವೆರೈಟಿ ಎಲ್ಲ ಮಾಡ್ಕೊಡ್ತೀನಲ್ವಾ. ಒಂದೊಂದು ಟೈಮ್ ಒಂದೊಂದು ವೆರೈಟಿ ಮಾಡಿಕೊಡ್ತಾ ಇರ್ತೀನಿ. ಅದಕ್ಕೆ ಬಂದೆ. ಇನ್ನೇನು ನಾಳೆ ಇವಾಗ ಹೋಗಿ ಚಿಕನ್ ಮಾಡಿ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದೆ ಇವತ್ತು. ಇನ್ನೇನಿಲ್ಲ, ಇನ್ನೇನಿದ್ರು ನಾಳೆ ಬೆಳಗ್ಗೆಯಿಂದ ಸ್ಟೋರಿ ಅಲ್ವಾ. ಓಕೆ, ಗುಡ್ ನೈಟ್, ಸಿಗೋಣ ನಾಳೆ.
ಅವ ಸಡನ್ ಆಗಿ ಇವತ್ತು ಎಷ್ಟೆಲ್ಲ ಚಳಿ ಇದೆ. ಇಷ್ಟು ದಿನ ಚಳಿ ಅಂದರೆ ಇವತ್ತೊಂಥರ ಡಿಫ್ರೆಂಟ್ ಸ್ಟೋರಿ. ಬೆಳಗ್ಗೆ 9:30 9:45 ಎದ್ದೇಳಕ್ಕಾಗಿಲ್ಲ ಇಬ್ರಿಗೂ. 7:30ಗೆ ಗಾರ್ಬೇಜ್ ವ್ಯಾನ್ ಬಂತ. ಹೋಗಿ ಕಸ ಹಾಕಿ ಒಳಗಡೆ ಬರೋಷ್ಟರಲ್ಲಿ ಫುಲ್ಲು ನಡ್ಗೋಗ್ಬಿಟ್ಟೆ. ಮಲ್ಕೊಂಡಿದ್ದೆ 9:30 9:45 ತನಕ ನಿದ್ದೆ ಮಾಡ್ತಿರ್ಲಿಲ್ಲ. ಸುಮ್ಮನೆ ಹಂಗೆ ಬೆಚ್ಚು ಬ್ಲ್ಯಾಂಕೆಟ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದೆ. ಎದ್ದ ಮೇಲೆ ಮಾಲ್ಟ್ ಮಾಡ್ಕೊಂಡು ಕುಡಿದ್ವಿ. ಅದಾದಮೇಲೆ ಕೆಲಸದ ಹುಡುಗಿ ಬರಲಿ ಕೆಲಸಕ್ಕೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಹುಡುಗಿ ಬರೋದು ಲೇಟ್ ಮಾಡ್ತು ಅಂದ್ಬಿಟ್ಟು ಇನ್ನು ಅಡುಗೆನೂ ಮಾಡಲಿಲ್ಲ. ನಾನೇನೋ ಹುಡುಗಿ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ಲಿ, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲ ಸುಮ್ಮನೆ ನಾನು ಅಲ್ಲಿ ಓಡಾಡ್ತಾ ಇರ್ತೀನಿ, ಹುಡುಗಿನೂ ಕ್ಲೀನ್ ಮಾಡ್ತಾ ಇರ್ತದಲ್ಲ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟೇ ಆಗೋಗ್ಬಿಡ್ತು. ಅದಕ್ಕೆ ಮನು ಯಾಕೋ ಮಸಾಲೆ ದೋಸೆ ತಿನ್ನಬೇಕು ಅಂತ 3-4 ಡೇಸಿಂದ ಹೇಳ್ತಾನೆ ಇದ್ರು. ಅದಕ್ಕೆ ಮಸಾಲೆ ದೋಸೆ ಪಾರ್ಸಲ್ ತಂದಿದ್ದೀನಿ ಇಬ್ರಿಗೂ. ರಿಸ್ಕೇ ಇರಲ್ಲ, ಟೆನ್ಷನೇ ಇರಲ್ಲ. ಒಂದೇ ಸರಿ ನೈಟಿಗೆ ಅಡುಗೆ ಮಾಡ್ಕೊಬಿಡೋಣ ಒನ್ ಟೈಮಿಗೆ ಅಂತ. ಸಾಹೇಬ್ರು ಬೆಳಗ್ಗೆಯಿಂದನೂ ಎಡಿಟಲ್ಲಿ ಬ್ಯುಸಿ ಆಗೋಗ್ಬಿಟ್ಟವ್ರೆ. ಹೌದು, ತುಂಬಾ ಕೆಲಸ. ಆ ಎಡಿಟ್ ಕೆಲಸ ಯಾವುದು ಗೊತ್ತಾ, ಮೊನ್ನೆ ವಿಡಿಯೋ. ಸೊ ನೆನ್ನೆ ಅರ್ಧಂಬರ್ಧ ಮಾಡಿದ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ಅಷ್ಟರಲ್ಲಿ ಎಂಡ್ ಮಾಡ್ತೀನಿ. ಸೊ ಸಲೂನ್ಗೆ ಹೋಗಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಅಲ್ಲೇ ಫುಡ್ ಪಾರ್ಸಲ್ ತೊಗೊಂಡು ಮನೆಗೆ ಬಂದಿದ್ದೀನಿ. ಇವಾಗ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡೋದು. ಇನ್ನೇನೇ ಕೆಲಸಗಳಿದ್ರೂ ಸಂಜೆನೇ ಮಾಡೋದು ಇವತ್ತು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸಂಜೆ ತನಕ ಕಂಪ್ಲೀಟ್ ರೆಸ್ಟ್ ಅಂತ. ನೀನು ಮನು? ನಾನು ರೆಸ್ಟ್ ಇಲ್ಲ, ಇದು ಎಡಿಟ್ ಮಾಡಬೇಕು, ಸುಮಾರು ಕೆಲಸ ಇದೆ. ಹೌದಾ, ಎಂಜಾಯ್. ತರ್ಲಾ ದೋಸೆ? ಎಷ್ಟು ಲೇಸಿ ಆಗೋಗ್ಬಿಟ್ಟಿದ್ದೀನಿ ಇವತ್ತು ಅಂದರೆ, ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ವಲ್ಲ, ಮಲ್ಕೊಂಡಾಗ ಎದ್ದಿದ್ದೆ ನಾನು ಇವಾಗ. ಮನು ಆ್ಯಸ್ ಯೂಶ್ವಲ್ ಒಂದು 1/2-3 ಗಂಟೆ ನಿದ್ದೆ ಮಾಡಿ ಎದ್ದಿದ್ದಾರೆ. ಯಾಕೋ ನನಗೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ನಿನ್ನೆ ಬಸ್ಸಲ್ಲಿ ಬಂದಿದ್ದು, ಏನೋ ಅಷ್ಟು ಅಭ್ಯಾಸನೇ ಇಲ್ಲಲ್ಲ ಬಸ್ಸಲ್ಲಿ ಓಡಾಡಿ. ಹಿಂಗೆ ಅಪರೂಪಕ್ಕೆ ಓಡಾಡಿದಾಗ ಸಿಕ್ಕಾಬಟ್ಟೆ ಟಯರ್ಡ್ ಅನ್ಸುತ್ತೆ. ಸಾಲದಕ್ಕೆ ನೈಟು ಚಳಿಗೆ ಸರಿಯಾಗಿ ನಿದ್ದೆನೂ ಆಗಿರಲಿಲ್ಲ. ಪದೇ ಎಚ್ಚರನೂ ಆಗ್ತಾಯಿತ್ತು. ಇವಾಗ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡೆದು ಎದ್ದಿದ್ದೀನಿ. ನನ್ನ ಕಣ್ಣೆಲ್ಲ ನೋಡಿ ಹೆಂಗೆ ಗಡ್ತ್ಕೊಂಡಿದೆ. ಏನೋ ಹುಷಾರಿಲ್ವೇನೋ ಅನ್ನೋ ಥರ ಇಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇಲ್ಲೊಂದು ಪಿಂಪಲ್ ಆಗ್ಬಿಟ್ಟಿದೆ ಈ ನೋಸ್ ಪಿನ್ ಹತ್ರ. ಎಷ್ಟು ಬಾಧೆ ಇಡ್ತಾ ಇದೆ ಅಂದರೆ ಸಿಕ್ಕಾಬಟ್ಟೆ ನೋವಾಗ್ತಾ ಇದೆ ನನಗೆ. ಆ ನೋವಿಗೆ ಒಂದು ಸ್ವಲ್ಪ ಮುಖ ಡಲ್ ಆಗಿದೆ. ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, ನಾನು ದೋಸೆ ತಂದಿದ್ದು ತರಕ್ಕೆ ಹೋದಾಗ ಮನು ತುಂಬ ಇಷ್ಟ ಅಂದ್ಬಿಟ್ಟು ರಸ್ಕ್ ತಂದೆ. ಇದನ್ನೆಲ್ಲ ಈ ಥರದ್ದೆಲ್ಲ ಜಂಕ್ ಇಡಲ್ಲ ಮನೇಲಿ, ಯಾಕೆಂದರೆ ಇದ್ರೆ ಇಬ್ರು ತಿಂತಾನೇ ಇರ್ತೀವಿ ಅಂದ್ಬಿಟ್ಟು. ಏನೋ ಅಪರೂಪಕ್ಕೆ ತರಬೇಕು ಅನ್ನಿಸ್ತು. ಚೆನ್ನಾಗಿತ್ತಾ? ನನಗೆ ಇಷ್ಟ ಅಲ್ಲ, ನನಗೂ ಇಷ್ಟ. ಕಾಫಿ ಜೊತೆಗೆ ಏನೋ 1-2 ಬಟ್ ಇದ್ರೆ ತಿಂತಾನೇ ಇರ್ತೀವಿ ಕಂಟಿನ್ಯೂಸ್ ಆಗಿ. ಅದು ಖಾಲಿ ಆಗೋ ತನಕ ಅದಕ್ಕೆ ಇಟ್ಕೊಳ್ಳಲ್ಲ ಸಾಮಾನ್ಯ ಮನೇಲಿ. ಇವತ್ತೇನೋ ತಂದಿದ್ದೀನಿ. ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ಹೋಗ್ಬೇಕು. ಇವತ್ತು ಇಡೀ ದಿನ ಏನೂ ಮಾಡಿಲ್ಲ, ಇಷ್ಟೇನೆ, ಹಿಂಗೆ ಇತ್ತು. ಇವಾಗ ನೀ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಡು. ನಾನು ನಾಳೆ ಬೆಳಗ್ಗೆ ಮಾಡ್ತೇನೆ. ಸೊ ನಾಳೆ ಆ್ಯಸ್ ಯೂಶ್ವಲ್ ಆಫೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಎಂಜಾಯ್ ಮಾಡ್ಬಿಡೋದು ಇರೋ ಈವ್ನಿಂಗ್ನ. I know that they cannot stand them. Burn it and roll me another one. I do whatever I feel like. I remember when we dreamed about it. Woke up this morning.